ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪಾಲಿಟಿಕ್ಸ್ 09. ಬಂಧುಗಳೇ, ರಾಜಕಾರಣದಲ್ಲಿ ಏನು ನಡೆಯುತ್ತಿದೆ ಎಂಬುದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಾಗುತ್ತಿಲ್ಲ. ಅಂದರೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಾದರೂ ಮುಖ್ಯಮಂತ್ರಿ ಬದಲಾಗಬಹುದು, ಅಥವಾ ಸರ್ಕಾರವೇ ಬೀಳಬಹುದು, ಅಥವಾ ಹೊಸ ಮುಖ್ಯಮಂತ್ರಿಯಾಗಿ ಬೇರೆಯವರು ಅಧಿಕಾರ ಸ್ವೀಕರಿಸಬಹುದು. ಬಂಧುಗಳೇ, ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ತೆಗೆದುಕೊಂಡ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬರು ಹೇಳ್ತಾರೆ ನಾನೇ ಮುಖ್ಯಮಂತ್ರಿ ಅಂತ, ನಾಳೆ ಇನ್ನೊಬ್ಬರು ಹೇಳ್ತಾರೆ ಮುಂದೆ ನಾನೇ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ. ಸಿದ್ದರಾಮಯ್ಯನವರಂಥ ಕೈಯಲ್ಲಿರುವಂತಹ ನಾಯಕರು ನಾನೇ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ನಾನೇ ಆಗುವುದು, ಸಿದ್ದರಾಮಯ್ಯನವರ ಒಪ್ಪಿಗೆ ಸಿಕ್ಕರೆ ಸಾಕು ನಾನೇ ಈ ಮುಖ್ಯಮಂತ್ರಿ ಅಂತ RB ದೇಶಪಾಂಡೆ ಅಂತಹ ಹಿರಿಯ ನಾಯಕರು ಕೂಡ ಬಾಯಿ ಬಿಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ನ ಒಳ ಗುಟ್ಟು ಯಾರಿಗೂ ತಿಳಿಯುತ್ತಿಲ್ಲ. ಸಿದ್ದರಾಮಯ್ಯನವರ ಮೇಲೆ ಇರುವಂತಹ ಮೂಢ ಮತ್ತು ವಾಲ್ಮೀಕಿ ಹಗರಣಗಳನ್ನು ಮೇಲೆ ಎಬ್ಬಿಸೋದಕ್ಕೆ ಮುಖ್ಯ ಕಾರಣವೇ DK ಶಿವಕುಮಾರ್ ಅಂತ ಮೇಲ್ನೋಟಕ್ಕೆ ಗಾಳಿ ಸುದ್ದಿಯಲ್ಲಿದ್ದರು. ಅದು DK ಶಿವಕುಮಾರ್ ಅವರಿಗೆ ಮುಳ್ಳಾಗುವಂತಹ ಪರಿಸ್ಥಿತಿಯನ್ನು ತಂದು ಒಡ್ಡುತ್ತಿದೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ರಾಜಕೀಯದಲ್ಲಿ ಮುಸುಕಿನ ನೋಟದಲ್ಲಿ, ಮುಸುಕಿನ ಆಟದಲ್ಲಿ ಅದು ಬೇರೆಯೇ ನಡೆಯುತ್ತಿದೆ. ರಾಜಕೀಯಕ್ಕೆ ಇಂತಹ ಕಠಿಣ ಪರಿಸ್ಥಿತಿ ಎದುರಾಗಿದ್ದಾಗಲೇ BJPಯ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ರವರು ಒಂದು ಹೊಸ ಬಾಂಬನ್ನು ಸ್ಫೋಟಿಸಿದ್ದಾರೆ. ಬಂಧುಗಳೇ, R ಅಶೋಕ್ರವರು ಹೇಳುವಂತಹ ಪ್ರಕಾರ ಗಣೇಶ ಚತುರ್ಥಿ ಮುಗಿದ ಮೇಲೆ ಸರ್ಕಾರವೇ ಅಲ್ಲೋಲ ಕಲ್ಲೋಲವಾಗುತ್ತೆ. R ಅಶೋಕ್ರವರು ಹೇಳುತ್ತಿದ್ದಾರೆ, ಆ ಸರ್ಕಾರಕ್ಕೆ ನಾವೇನು ಮಾಡುವುದಿಲ್ಲ, ಆದರೆ ಅವರೇ ಕುರ್ಚಿಗಾಗಿ ಅಲ್ಲೋಲ ಕಲ್ಲೋಲವಾಗುತ್ತಾರೆ ಎಂಬ ಭವಿಷ್ಯವನ್ನು R ಅಶೋಕ್ರವರು ನುಡಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೋ. ಇನ್ನೊಂದು ಗಮನಿಸಬೇಕಾದ ವಿಷಯವೇನೆಂದರೆ, R ಅಶೋಕ್ರವರಿಗೆ ಯಾವುದೇ ಮಾಹಿತಿಗಳು ಇಲ್ಲದ ಕಾರಣ ಅವರು ಹೀಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮಾಹಿತಿಗಳ ಕೊರತೆಯಿಂದ ಈ ತರಹದ ಭವಿಷ್ಯವನ್ನು ನುಡಿಯೋಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ಅವರು ಹೇಳಿದುದರಲ್ಲಿ ಯಾವುದಾದರೂ ಸತ್ಯಾಂಶಗಳಿದ್ದೇ ಇರಬೇಕು. ಮುಂದೆ ಕಾದು ನೋಡಬೇಕಾಗಿದೆ. ಸರ್ಕಾರ ಯಾವ ರೀತಿ ಪತನವಾಗುತ್ತೋ, ಅಥವಾ ಇದೇ ಸ್ಥಿರವನ್ನು ಕಾಪಾಡಿಕೊಂಡು ಹೋಗುತ್ತೋ, ಅಥವಾ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಜಗಳದಲ್ಲಿ ಮೂರನೆಯವರು ಲಾಭ ಮಾಡಿಕೊಳ್ಳುತ್ತಾರೋ, ಅಥವಾ ಸಿದ್ದರಾಮಯ್ಯನವರೇ ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೋ ಏನು ಎಂಬುದು, ಹೇಗೆ ಎಂಬುದು ರಾಜಕಾರಣದಲ್ಲಿ ಊಹೆ ಮಾಡಲು ಈ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ. ಬಂಧುಗಳೇ, ಒಂದು ವೇಳೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಪ್ರಸ್ತುತ ದಿನಮಾನಗಳಲ್ಲಿ ಒಬ್ಬ ಪವರ್ಫುಲ್ ಲೀಡರ್. ಅವರಿಗೆ ಸರಿಸಾಟಿಯಾಗುವಂತಹ ಯಾವುದೇ ವ್ಯಕ್ತಿತ್ವಗಳು ಕೂಡ ವಿರೋಧ ಪಕ್ಷದಲ್ಲಿಯೂ ಸಹ ಇಲ್ಲ. ಅಂತಹ ಬುದ್ಧಿವಂತ ಚಾಣಾಕ್ಷ ಮುಖ್ಯಮಂತ್ರಿಯನ್ನು ಇದುವರೆಗೂ ರಾಜ್ಯದಲ್ಲಿ ವಿರಳವಾಗಿ ಕಾಣಬಹುದಾಗಿದ್ದು, ಅವರು ಅಂತಹ ಮಹಾನ್ ನಾಯಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ರಾಜಕೀಯದಲ್ಲಂತೂ ದಿನನಿತ್ಯ ಹಲವಾರು ಬೆಳವಣಿಗೆಗಳನ್ನು ಕಾಣಬಹುದಾಗಿದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ರವರು, RB ದೇಶಪಾಂಡೆ ಅವರು, ಇನ್ನಿತರ ಸಿದ್ದರಾಮಯ್ಯನಂತಹ ಕೈಯಲ್ಲಿರುವ ನಾಯಕರು ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ನಿಜವಾಗುತ್ತೋ ಸುಳ್ಳಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಮತ್ತೆ ರಾಜಕೀಯದಲ್ಲಿ ಎಂತಹ ಬಾಂಬ್ಗಳು ಸೃಷ್ಟಿಯಾಗುತ್ತೆ ಅಂತ ಮುಂದೆ ಕಾದು ನೋಡೋಣ. ಧನ್ಯವಾದಗಳು. ನಾನು ನಿಮ್ಮ ಪಾಲಿಟಿಕ್ಸ್ 09.